ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬಂದುಬಿಟ್ಟು ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚ್ಗೆ. ಕಾಮನ್ ಆಗಿ ಎಲ್ಲರೂ ಮಾಡುವಂತಹ ರೆಸಿಪಿನೇ, ಆದರೆ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿದರೆ ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಚಿತ್ರಾನ್ನ ಅಂದ ತಕ್ಷಣ ಎಲ್ಲರಿಗೂ ವೆರಿ ಸಿಂಪಲ್ ಅಲ್ವಾ ಅಂತ ಅನಿಸುತ್ತೆ. ಬಟ್ ನೋ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಆಗುತ್ತೆ. ಅದೇ ಇಂಗ್ರೀಡಿಯೆಂಟ್ಸೇ ನಾವು ಉಪಯೋಗ ಮಾಡಿಕೊಂಡು ಮಾಡೋದು, ಬಟ್ ಆದರೂ ಕೂಡ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ನಾನಿವತ್ತು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೇನೆ ಎಂಬುದನ್ನು ತೋರಿಸ್ತೇನೆ. ಬೇಕಾಗುವಂತಹ ಸಾಮಗ್ರಿಗಳು ಮೇಯ್ನಾಗಿ ಕಡಲೆಬೇಳೆ, ಸಾಸಿವೆ, ಶೇಂಗಾ ಬೀಜ, ಉದ್ದಿನಬೇಳೆ, ಅರಿಶಿನ, ಜೀರಿಗೆ, ಉಪ್ಪು, ಹಾಗೆ ಆಯಿಲ್, ನಿಂಬೆ ಹುಳಿ, ಈರುಳ್ಳಿ, ಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಕಾಯಿ ತುರಿ. ಮೊದಲಿಗೆ ನಾನು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಒಂದು 4ರಿಂದ 5 ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಆಯಿಲ್ ಬಿಸಿಯಾದ ಮೇಲೆ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ನಂತರ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಶೇಂಗಾ ಬೀಜವನ್ನು ಹಾಕ್ತಾ ಇದ್ದೇನೆ. 4 ಸ್ಪೂನ್ ಇದೆ. ಶೇಂಗಾ ಬೀಜ ಸ್ವಲ್ಪ ಫ್ರೈ ಆದ ನಂತರ 1 ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ, 1 ಸ್ಪೂನ್. ಮೊದಲಿಗೆ ನಾವು ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಹಸಿಮೆಣಸಿನಕಾಯಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇವೆಲ್ಲ ಫ್ರೈ ಆದ ನಂತರ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹೀಗೆ ರಸವನ್ನು ಇಂಟ್ಕೊಂಡು ಹಾಕ್ತಾ ಇದ್ದೇನೆ. ನಾವು ಎಷ್ಟೇ ಚೆನ್ನಾಗಿ ಬೀಜ ತೆಗೆದ್ರೂ ಕೂಡ ಕೆಲವೊಮ್ಮೆ ಬಂದುಬಿಡುತ್ತೆ, ಹಾಗಾಗಿ ನಾವು ಫಿಲ್ಟ್ರ್ ಮಾಡೇ ಹಾಕಬೇಕು. ನಂತರ ಅರ್ಧ ಸ್ಪೂನ್ ಅರಿಶಿನ ಪೌಡರನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಗ್ಯಾಸನ್ನು ಆಫ್ ಮಾಡಿಬಿಡಿ. ಹುಳಿಯನ್ನು ಹಾಕಿದ ತಕ್ಷಣ ನೋಡ್ಬೋದು ನೀವು, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಒಗ್ಗರಣೆ ರೆಡಿಯಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾತ್ರಿ ಅನ್ನಕ್ಕೆ ತುಂಬ ರುಚಿಯಾಗೋದು ಚಿತ್ರಾನ್ನ. ಹಾಗಾಗಿ ಮೊದಲಿಗೆ ನಾನು ರಾತ್ರಿ ಅನ್ನ ಉಳಿದಿತ್ತು ಸ್ವಲ್ಪ, ಅದಕ್ಕೆ ಕಲಿಸ್ತೇನೆ. ಮೊದಲಿಗೆ ಕ್ಯಾರೆಟ್ ತುರಿ ಸ್ವಲ್ಪ, ಹಸಿ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಮಾಡಿಟ್ಟುಕೊಂಡಂತಹ ಗೊಜ್ಜನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಚಿತ್ರಾನ್ನ ತುಂಬ ಟೇಸ್ಟಿ ಆಗೋದು ರಾತ್ರಿ ಅನ್ನಕ್ಕೆ. ರಾತ್ರಿ ಮಾಡಿದಂತಹ ಅನ್ನ ಉಳಿದಿದ್ರೆ ನಾವು ಈ ರೀತಿಯಾಗಿ ಗೊಜ್ಜನ್ನು ಮಾಡ್ಕೊಂಡ್ಬಿಟ್ಟು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅನ್ನವನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ, ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇರುವಾಗಲೇ ನಾನು ಹಸಿ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಬಿಸಿ ಅನ್ನಕ್ಕೆ ಕಾಯಿ ತುರಿಯನ್ನು ಹಾಕಿ ಕಲಸಿದರೆ ಬೇಗ ಹಾಳಾಗಲ್ಲ. ನಂತರ ಮಾಡಿಟ್ಟುಕೊಂಡಂಥ ಗೊಜ್ಜನ್ನು ಹಾಕಿಬಿಟ್ಟು ಕಲಿಸ್ತೇನೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ನಾವು ಇದನ್ನು ಮಾಡಿಕೊಡ್ಬೋದು. ನಂತರ ತುರಿದಿಟ್ಟುಕೊಂಡಂತಹ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ತುರಿ ಹಾಕೋದ್ರಿಂದ ಚಿತ್ರಾನ್ನ ಸಿಂಪಲ್ ಚಿತ್ರಾನ್ನ ಆಗಲ್ಲ, ಸ್ಪೆಷಲ್ ಚಿತ್ರಾನ್ನ ಆಗುತ್ತೆ. ಬಿಕಾಸ್ ಹಾಗೆ ತಿಂದರೆ ಕ್ಯಾರೆಟ್ ಅಂದರೆ ಮಕ್ಕಳು ತಿನ್ನೋಲ್ಲ. ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಟ್ರೆ ಚಿತ್ರಾನ್ನನೂ ಇಷ್ಟ ಆಗುತ್ತೆ, ಕ್ಯಾರೆಟು ಕೂಡ ತಿಂತಾರೆ. ಚಿತ್ರಾನ್ನವನ್ನು ಎಲ್ಲ ಹೊಂದಾಣಿಕೆ ಆಗೋ ಹಾಗೆ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಚಿತ್ರಾನ್ನ ವೆರಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡಿದರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಎಮರ್ಜೆನ್ಸಿ ಫುಡ್ ಆಗಿ ಹಸಿವನ್ನು ನೀಗಿಸುವಂತಹ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅನ್ನವನ್ನು ಮೊದಲೇ ಮಾಡಿಟ್ಕೊಂಡಿದ್ರೆ
ನಾವು ಒಂದು 5 ಮಿನಿಟ್ಸಲ್ಲೇ ಚಿತ್ರಾನ್ನವನ್ನು ರೆಡಿ ಮಾಡ್ಕೋಬಹುದು. ತುಂಬಾ ಈಸಿ. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಬೇಡ ಕಡಿಮೆ ಇದ್ದರೆ ಸಾಕು ಅನ್ನೋರು ಕಡಿಮೆ ಹಾಕ್ಕೋಬೋದು. ಹೇಗೆ ಮಾಡಿದರೂ ಕೂಡ ಚಿತ್ರಾನ್ನ ಸೂಪರ್ ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನವನ್ನು ಹುಣಸೆ ಹುಳಿ ಬಳಸಿಯೂ ಕೂಡ ಮಾಡ್ತಾರೆ, ನಿಂಬೆ ಹುಳಿ ಬಳಸಿಯೂ ಕೂಡ ಮಾಡ್ತಾರೆ. ಎರಡೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ಮನೆಯಲ್ಲಿ ತರಕಾರಿ ಏನೂ ಇಲ್ಲ, ಹೋಗಿ ತೆಗೆದುಕೊಂಡು ಬರೋ ಅಷ್ಟು ಟೈಮೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚಿತ್ರಾನ್ನವನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.